ಜೆಡಿಎಸ್ ಬಿಟ್ಟು ಬಂದಿದ್ದ ಶಾಸಕ ಡಿಕೆಶಿ ನಂಟನ ಕ್ಷೇತ್ರದಲ್ಲೇ ನಿಖಿಲ್ ಅಬ್ಬರ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಿಂದಲೇ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಶುರು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಬಿಟ್ಟು ಬಂದಿದ್ದ ಶಾಸಕ ಡಿಕೆಶಿ ನಂಟನ ಕ್ಷೇತ್ರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅಬ್ಬರ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಿಂದಲೇ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಶುರು ಮಾಡಿದ್ದಾರೆ. ಇವತ್ತಿನಿಂದ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನಾ ಸಮಾವೇಶ ಪ್ರಾರಂಭ ಮಾಡಿದ್ದಾರೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದ ಶಾಸಕರ ಕ್ಷೇತ್ರ ಅದು ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಕ್ಷೇತ್ರದಿಂದಲೇ ಪ್ರವಾಸ ಆರಂಭಿಸಲಿರುವಂತಹ ನಿಖಿಲ್ ಡಿಸಿಎಂ ಡಿಕೆ ಶಿವಕುಮಾರ್ ನೆಂಟ ಡಾಕ್ಟರ್ ರಂಗನಾಥ್ ಕ್ಷೇತ್ರದಲ್ಲೂ ಕೂಡ ಇವತ್ತು ನಿಖಿಲ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ತೆರಳಿ ಆಶೀರ್ವಾದ ಪಡೆಯಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಆ ಬಳಿಕ ಗುಬ್ಬಿಯಲ್ಲಿ ಕಾರ್ಯಕರ್ತರ ಸಭೆ, ಸದಸ್ಯತ್ವ ನೋಂದಣಿಗೆ ಚಾಲನೆ. ನಂತರ ಕುಣಿಗಲ್ನಲ್ಲೂ ಕಾರ್ಯಕರ್ತರ ಸಭೆ, ಸದಸ್ಯತ್ವ ನೋಂದಣಿಗೆ ಚಾಲನೆ. ಜೆಡಿಎಸ್ ಬಿಟ್ಟು ಬಂದಿದ್ದ ಶಾಸಕ ಡಿಕೆಶಿ ನೆಂಟನ ಕ್ಷೇತ್ರದಲ್ಲಿ ನಿಖಿಲ್ ಭಾರಿ ಅಬ್ಬರ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಿಂದಲೇ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನ ಶುರು ಮಾಡ್ತಾ ಇದ್ದಾರೆ. ಒಂದು ಕಡೆ ತಂದೆ ಕೇಂದ್ರ ಸಚಿವ, ರಾಜ್ಯದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕೇಂದ್ರದಲ್ಲಿ ಇರಬೇಕಾದಂತಹ ಪರಿಸ್ಥಿತಿ, ಅಂತಹದ್ರಲ್ಲಿ ರಾಜ್ಯದ ಜವಾಬ್ದಾರಿಯನ್ನ ಯಾರಿಗೆ ಬಿಟ್ಟು ಕೊಡೋದು? ಅಲ್ಲಿ ಕಂಡು ಬಂದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ, ಆದರೂ ಕೂಡ ರಾಜ್ಯ ಸುತ್ತುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸುತ್ತಿ ಸಂಘಟನೆಯನ್ನ ಅತ್ಯಂತ ಒಗ್ಗಟ್ಟಿನ ಸಂಘಟನೆಯನ್ನಾಗಿ ಮಾಡೋದಕ್ಕೆ ಪ್ರಯತ್ನ. ಜಿಟಿ ದೇವೇಗೌಡರ ಅಸಮಾಧಾನಗಳ ನಡುವೆ ಪ್ರಾದೇಶಿಕ ಪಕ್ಷದ ಅಸ್ತಿತ್ವಕ್ಕಾಗಿ ಇನ್ನು ಸ್ಥಳೀಯ ಚುನಾವಣೆಗಳೆಲ್ಲ ಬರ್ತಾ ಇದೆ. ZP ಆಗಿರಲಿ, BBMP ಆಗಿರಲಿ, ಈ ಚುನಾವಣೆಗಳಲ್ಲಿ JDS ತನ್ನ ಅಸ್ತಿತ್ವವನ್ನು ಕಳ್ಕೋಬಾರ್ದಲ್ಲ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಹೋಗಿ ಅಲ್ಲಿ JDS ಪಕ್ಷದ ಶಕ್ತಿ ಮತ್ತಷ್ಟು ಬಲಗೊಳಿಸುವಂಥ ಪ್ರಯತ್ನಕ್ಕಿಳಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೋ ಗೊತ್ತಿಲ್ಲ. ಪಂಚರತ್ನ ಎನ್ನುವಂಥ ಯಾತ್ರೆ ರಾಜ್ಯದ ಮೂಲೆಗಳಲ್ಲಿ ಸಾಗಿತ್ತು. ಆ ಪಂಚರತ್ನ ಯಾತ್ರೆ, ಆ ಯಾತ್ರೆಯಲ್ಲಿ ಖರ್ಚಾದಂಥ ಹಣ, ಆ ಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಭೇಟಿಯಾದಂತಹ ಜನ, ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ರಾಜಕಾರಣಿಯೂ ಕೂಡ ಆ ಪರಿ ಜನರನ್ನು ಭೇಟಿ ಮಾಡಿರಲಿಲ್ಲ. ಆದರೆ ಆ ಯಾತ್ರೆ ನಡೆದ ಸ್ವಲ್ಪ ದಿನಕ್ಕೆ ಎಲೆಕ್ಷನ್ ಆಯಿತು, ಮಕಾಡೆ ಬಿತ್ತು JDS. ಸೊ ಹಾಗೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೊ ಇದು ಸ್ಥಳೀಯ ಚುನಾವಣೆಗೆ ಎಷ್ಟು ಮುಖ್ಯ ಅನ್ನೋದು. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಿಂದಲೇ JDS ಸಂಘಟನಾ ಪ್ರವಾಸ ಆರಂಭ ಆಗಿದೆ. ಇವತ್ತು ಗುಬ್ಬಿ, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ. ನಾಳೆ ಚಿಕ್ಕನಾಯಕನಹಳ್ಳಿ, ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರವಾಸ. ಜೂನ್ 18ರಂದು ಕೊರಟಗೆರೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಟೂರ್ ಮಾಡಲಿದ್ದಾರೆ. ಜೂನ್ 19ರಂದು ಸಿರಾ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರವಾಸ. ಪ್ರತಿದಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಲಿರತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಿಂದಲೇ JDS ಸಂಘಟನಾ ಪ್ರವಾಸ ಶುರುವಾಗುತ್ತೆ. ನಾವು ಹೇಳಿದ ಹಾಗೆ ಇವತ್ತಿನ ದಿನ ಗುಬ್ಬಿ, ಕುಣಗಲ್ ವಿಧಾನಸಭಾ ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಸುತ್ತಿ ನೋಡಿಕೊಂಡು ಬರ್ತಾರೆ. ನಾಳೆ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾರೆ, ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ. ಜೂನ್ 18ರಂದು ಕೊರಟಗೆರೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಟೂರ್ ಮಾಡ್ತಾರೆ. ಸೊ ನಿಖಿಲ್ ಕುಮಾರಸ್ವಾಮಿಯ ಪ್ರವಾಸ ಆ ಭಾಗದ ಸಂಘಟನೆಗಳನ್ನ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ತೀವ್ರತೆಯಲ್ಲಿ ಗಟ್ಟಿಗೊಳಿಸುತ್ತೆ ಎನ್ನುವಂಥದ್ದು ಮುಖ್ಯ ಆಗುತ್ತೆ. ಸುಮ್ಮನೆ ಹೋಗ ಬಂದ್ರೆ ಆಗಲ್ಲ. ಐರನ್ ಮಾಡ್ಕೊಂಡ್ರು ಶರ್ಟು, ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಹೋಗಿ ಬಂದ್ರೆ ಯಾವ ಕಾರ್ಯವೂ ಆಗೋದಿಲ್ಲ. ಅಲ್ಲಿನ ಸ್ಥಳೀಯ ನಾಯಕರನ್ನ ನಿಖಿಲ್ ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು? ಸ್ಥಳೀಯ ಚುನಾವಣೆಯಲ್ಲಾದರೂ ಕೂಡ JDS ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸ ಆ ಭಾಗದ ಆಕಾಂಕ್ಷಿಗಳ ಮನಸ್ಸಿಗೆ ನೀವು ತಂದುಕೊಡಬೇಕು. 18-17 ಇಳಿದಿರ್ತಕ್ಕಂತಹ ಶಾಸಕರಿರುವಂತಹ JDS ಮುಂದಿನ BBMP ಚುನಾವಣೆ ಆಗಿರಲಿ, ZP ಈ ಸ್ಥಳೀಯ ಚುನಾವಣೆಗಳಲ್ಲಿ
ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಉತ್ಸುಕರಾಗಿದ್ದಾರೆ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಅವಲೋಕನ ಮಾಡಿಕೊಳ್ಳಬೇಕು. ಸೊ ಈಗಾಗಲೇ ಆ ಒಂದು ಪ್ರವಾಸಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಸೊ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಅವರ ಇಷ್ಟದ ಮಟ್ಟಕ್ಕೋಗಿಯೂ ಕೂಡ ಅವರ ಮಠಾಧಿಪತಿಗಳ ಆಶೀರ್ವಾದವನ್ನು ಕೂಡ ಪಡೆದು ಕಾಂಗ್ರೆಸ್ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಿಂದಲೇ ಈ ಒಂದು ಪ್ರವಾಸವನ್ನು ಶುರು ಮಾಡಿಕೊಂಡಿದ್ದಾರೆ. ದಿನಕ್ಕೆ 2 ಕ್ಷೇತ್ರದಂತೆ ಜಿಲ್ಲೆಯ ಅಥವಾ ರಾಜ್ಯದ ನಾನಾ ಜಿಲ್ಲೆಗಳ ನಾನಾ ಕ್ಷೇತ್ರಗಳನ್ನು ಸುತ್ತಿ ಪೂರೈಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.